ಡಿ ಸುಧಾಕರ್ ಅಂತ್ಯಕ್ರಿಯೆಗೆ ಸಕಲ ರೀತಿ ಸಿದ್ಧತೆಗಳು ನಡೀತಾ ಇದೆ. ಸಂಜೆ 4 ಗಂಟೆಗೆ ಡಿ ಸುಧಾಕರ್ ಅವರ ಅಂತಿಮ ಸಂಸ್ಕಾರ ನೆರವೇರುತ್ತೆ. ಚಳ್ಳಕೆರೆಯ ಆರ್ಯ ವೈಶ್ಯ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಪಾವಗಡ ರೋಡ್ನಲ್ಲಿರುವಂತಹ ವೈಕುಂಠ ಧಾಮದಲ್ಲಿನ ಚಿತಾಗಾರ ಇದು. ಜೈನ ಸಂಪ್ರದಾಯದಂತೆ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶವನ್ನ ಮಾಡಲಾಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಅಂತ್ಯಕ್ರಿಯೆಯಲ್ಲಿ ವಿವಿಧ ಸಚಿವರು ಕೂಡ ಭಾಗಿಯಾಗ್ತಾರೆ. ಹೀಗಾಗಿ ಚಳ್ಳಕೆರೆಯ ನಗರದಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಆಯೋಜನೆ ಮಾಡಲಾಗಿದೆ. ಹಾಗೆ ಚಳ್ಳಕೆರೆಯಲ್ಲಿ ಸುಧಾಕರ್ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಕೂಡ ನಡೆಯಿತು. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಹಾಗೆ ಡಿ ಸುಧಾಕರ್ ಸ್ಟೇಡಿಯಂನಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಿವಾಸದ ಬಳಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಎಸ್ಪಿ ರಂಜಿತ್ ಕುಮಾರ್ ಕೂಡ ಬಂದಿದ್ದಾರೆ. ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದೆ. ನಗರದ ನೆಹರು ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಹಾಗೆ ವಾಲ್ಮೀಕಿ ವೃತ್ತದ ಮೂಲಕ ಪಾರ್ಥಿವ ಶರೀರ ಮೆರವಣಿಗೆ ಆಗಿದೆ. ಹಾಗೆ ಸಂಜೆ 4 ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಇಲ್ಲಿಂದ ಡಿ ಸುಧಾಕರ್ ಕ್ರೀಡಾಂಗಣಕ್ಕೆ ಸರ್ಕಾರಿ ಒಂದು ಗೌರವಗಳಿಗೆ ನಾವು ನಮ್ಮ ತಂದೆಗೆ 3ರಿಂದ 4 ಗಂಟೆಗೆ ಆರ್ಯ ವೈಶ್ಯ ಧಾಮದಲ್ಲಿ ಅಂತಿಮ ಸಂಸ್ಕಾರ ಮಾಡ್ತೀವಿ. ಹೌದು, ನಮ್ಮ ಎಲ್ಲ ಹಿರಿಯರದು ಪೂರ್ವಕರದ್ದು ಎಲ್ಲ ಅಲ್ಲೇ ಅಂತಿಮ ಸಂಸ್ಕಾರ ಮಾಡಿರೋದು. ನಮ್ಮ ತಂದೆದು ಅಲ್ಲೇ ಮಾಡಬೇಕು ಅಂತ ನಮ್ಮ ಕುಟುಂಬದ ಇಚ್ಛೆ. ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಸುರ್ಜೇವಾಲಾ ಸಾಹೇಬರು, ಎಲ್ಲ ಶಾಸಕರು ಬರ್ತಾರೆ. ಇಲ್ಲಿಂದ ಡಿ ಸುಧಾಕರ್ ಕ್ರೀಡಾಂಗಣಕ್ಕೆ ಸರ್ಕಾರಿ ಒಂದು ಗೌರವಗಳಿಗೆ ನಾವು ನಮ್ಮ ತಂದೆಗೆ 3ರಿಂದ 4 ಗಂಟೆಗೆ ಆರ್ಯ ವೈಶ್ಯ ಧಾಮದಲ್ಲಿ